ನಮಸ್ತೆ. ನಾವು ಇಲ್ಲಿ ರೈತರನ್ನ ಸಂದರ್ಶನ ಮಾಡಕ್ಕೆ ಬಂದಿದ್ವಿ. ನನ್ನ ಹೆಸರು ಮಾರುತಿ ಅಂತೇಳಿ ಕಿರಾನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿರೋದು. ಇಲ್ಲಿ ನಮ್ಮದು ಕಿರಾನ ಪ್ರಾಡಕ್ಟನ್ನು ಯೂಸ್ ಮಾಡಿ ಅವರ ಅನಿಸಿಕೆಗಳನ್ನು ಶೇರ್ ಮಾಡ್ತಾ ಇದ್ದಾರೆ ರೈತರು. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಶರೀಫ್ ಅಂತ. ಈ ಊರು ಬಂದುಬಿಟ್ಟು ಕೆಕ್ಕಳ್ಳಿ ಅಂತ. ನಾವು ಕೆಕ್ಕಳ್ಳಿ ಸಾಲಗಮ್ಮೆ ಹೋಗ್ಲಿ ಬರುತ್ತೆ. ಸಾಲಿಗಮ್ಮ ಸಾಲಗಮ್ಮೆ ಹಾಸನ ಪಕ್ಕ. ಹಾಸನ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಹಾಸನ 15 ಕಿಲೋಮೀಟರ್ ಆಗುತ್ತೆ. ಓಕೆ. ನಾವು ಸ್ಟಾರ್ಟಿಂಗಲ್ಲಿ ಒಂದು 7-8 ವರ್ಷಗಳಲ್ಲಿ ಶುಂಠಿ ಬೆಳೀತಾ ಇದ್ದೀವಿ. ಆದರೆ ಈ ವರ್ಷ ಹೊಸದಾಗಿ ಕೆರನ್ ಪ್ರಾಡಕ್ಟ್ ಬಗ್ಗೆ ಗೊತ್ತಾಯಿತು. 5 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ. ಈ ವರ್ಷ ನಿಮಗೆ ಕೆರನ್ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಿದೆ. ನಾವು ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ, ಮತ್ತೆ ಗೊತ್ತಿಲ್ಲ. ಈ ಸತಿ ಆರ್ಗಾನಿಕ್ ಅಂತ ಗೊತ್ತಾಯಿತು. ಹಾಗಾಗಿ ನಾವು ಸುಮಾರು ಕಡೆ ನೋಡಿದ್ವು. ಹಾಗಾಗಿ ಇದನ್ನು ಬಳಕೆ ಮಾಡಿದ್ದೀವಿ. ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮರಿಗಳ ಸಂಖ್ಯೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಶುಂಠಿ ಬೆಳವಣಿಗೆನೂ ಚೆನ್ನಾಗಾಗಿದೆ. ಈಗ ನಾವು ನಿಮಗೆ ಸ್ಟಾರ್ಟಿಂಗಲ್ಲಿ ಯಾವ ಥರ ಸಿಕ್ಕಿದ್ವಿ, ನಿಮಗೆ ಯಾವ ಥರ ನಮ್ಮನ್ನ ಪರಿಚಯ ಮಾಡ್ತಿದ್ವಿ, ನೀವು ಔಷಧಿ ಯಾವ ಥರ ಸಿಕ್ತು ಒಂಚೂರು ಹೇಳ್ಬೋದಾ? ಔಷಧಿ ಅಂದರೆ ಸರ್, ನಾವು ಹಿಂಗೆ ಫೇಸ್ಬುಕ್ಕಲ್ಲಿ ನೋಡಿದ್ವು, ಈ ಥರ ನಿಮ್ಮ ವೀಡಿಯೋಸ್ ಎಲ್ಲ ಬರ್ತಿರ್ತವೆ. ಅದರಲ್ಲಿ ನಾವು ನಂಬರ್ ತೊಗೊಂಡು ಕಾಲ್ ಮಾಡಿಬಿಡ್ತೀವಿ. ಯಾಕಂದರೆ ಬಂದು ನೋಡೇ ನಾವು ಅಂತ ಹೇಳಿದ್ರು. ಆಗ ಬಂದಾಗ ನಮಗೆ ಹಳೆ ಬೀಳು ಸಿಕ್ಕಿದ್ರು. ಸ್ವಲ್ಪ ಬಿಸಿ ಇದ್ರು, ಅವರು ಕಾಟಿಗೆ ಬರೋಕ್ಕಾಗಲಿಲ್ಲ. ನಾವೇ ಬಂದಿದ್ವಿ. ಹಳೆ ಬೀಳು ಸಿಕ್ಕಿದ್ದೆ ನಾವು. ನೀವೇ ಬಂದು ಬಹುಶಃ ಔಷಧಿ ಕೊಟ್ಟಿದ್ದು. ನಾವು ತಗೊಬಂದು ಸ್ಪ್ರೇ ಮಾಡಿದಾಗಿಂದ ಸ್ವಲ್ಪ ರಿಸಲ್ಟ್ ಸ್ವಲ್ಪ ಸಡನ್ನಾಗಿ ಚೇಂಜ್ ಆಗಿದೆ. ಟ್ರಂಚಿಂಗು ಎಷ್ಟು ಸ್ಪ್ರೇ ಮಾಡಿ ಸರ್? ಇದಕ್ಕೆ 2 ಸ್ಪ್ರೇ ಆಗಿದೆ, 1 ಟ್ರಂಚಿಂಗ್ ಆಗಿದೆ. 2 ಸ್ಪ್ರೇ 1 ಟ್ರಂಚಿಂಗ್ ಆಗಿದೆ. ಅದರಲ್ಲಿ ನಿಮ್ಗೆ ಏನು ಬದಲಾವಣೆ ಅನಿಸ್ತಾ ಇದೆ? ನಾವು ಸ್ಪ್ರೇ ಮಾಡಿದ್ದ ಒಂದು 10 ದಿವಸದಲ್ಲೇ ನಮಗೆ ರಿಸಲ್ಟು ಸ್ಪ್ರೇ ಮಾಡಿ ಮೇಲೆ ಟ್ರಂಚಿಂಗ್ ಮಾಡಿದ್ಮೇಲೆ 10 ದಿನದಲ್ಲಿ ರಿಸಲ್ಟ್ ಗೊತ್ತಾಯ್ತು. 10 ದಿವಸದಲ್ಲಿ ರಿಸಲ್ಟ್. ಏನೇನು ರಿಸಲ್ಟ್ ಗೊತ್ತಾಯ್ತು ನಿಮಗೆ? ಸ್ವಲ್ಪ ಶುಂಠಿ ಬೇಗ ಡೆವಲಪ್ಮೆಂಟ್ ಶುರು ಆಯಿತು, ರೈಸಿಂಗ್ ಆಯಿತು. ಹಿಂಗೆ ಅದರಲ್ಲೇ ಗೊತ್ತಾಗುತ್ತಲ್ಲ. ಈಗ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ದಯವಿಟ್ಟು ನೋಡಿ, ನಮ್ಮ ರೈತರುಗಳು ಏನು ಮಾಡ್ತಾರೆ ಅಂದರೆ ಕೆಮಿಕಲ್ಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ದಯವಿಟ್ಟು ಇಂಥ ಪ್ರಾಡಕ್ಟ್ನ ಯೂಸ್ ಮಾಡಿ. ಕೃಷಿ ಭೂಮಿನೂ ಚೆನ್ನಾಗಿರುತ್ತೆ. ಒಂದು ಯಾಕಂದರೆ ಕೆಮಿಕಲ್ಸ್ ಇರಲ್ಲ ಜಾಸ್ತಿ, ಪೆಟ್ರೋಲ್ ಸಂಘನೂ ಜಾಸ್ತಿ ಇರುತ್ತೆ. ಒಳ್ಳೆ ರಿಸಲ್ಟ್ ಇದೆ. ಅಂದರೆ ನಿಮಗೆ ಕಿರಾನ ಪ್ರಾಡಕ್ಟನ್ನು ತಲುಪಿಸೋದ್ರಿಂದ ಹಿಡಿದು ಅದ್ರ ಜೊತೆಗೆ ನಿಮಗೆ ಮಾಹಿತಿನೂ ಕೂಡ ನನಗೆ ಚೆನ್ನಾಗಿ ಅನಿಸಿದೆಯಾ? ನಮ್ಮದು ಕಿರಾನ ಮಾಹಿತಿ, ನಮ್ಮ ಕಿರಾನ ಮಾಹಿತಿ ಆಗಿರ್ಬೋದು, ಗೊಬ್ಬರ ಗೈಡ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅದೆಲ್ಲ ನಿಮ್ಗೆ ಏನು ಅನಿಸಿದೆ? ಚೆನ್ನಾಗಿದೆ ಸರ್. ಯಾಕಂದರೆ ನಾವು ಕಾಲ್ ಮಾಡಿದಾಗ ನಾವು ಕಾಲ್ ಮಾಡ್ತಾ ನೀವು ರಿಸೀವ್ ಮಾಡಿ ಪಾರ್ಟಿಗೆ ಬಂದಿರಾ, ಔಷಧಿ ಸರಿಯಾಗಿ ಟೈಮಿಗೆ ಕೊಟ್ಟಿದ್ದೀರಾ, ಕೊಟ್ಬಿಟ್ಟು ಮಾಹಿತಿನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಫಸ್ಟ್ ಟೈಮು ಔಷಧಿ ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ ರೈತರು. ಏನು ಹೇಳ್ತಾರೆ ಅಂದರೆ ಫಸ್ಟ್ ಟೈಮ್ ಔಷಧಿ ಕೊಟ್ಟು ಹೋಗ್ತಿರ್ತಾರೆ, ಸೆಕೆಂಡ್ ಟೈಮ್ ಕಾಲ್ ರಿಸೀವ್ ಮಾಡ್ತೀರಾ ಅಂತಾರೆ. ಬಟ್ ನಮ್ಮ ರೆಸ್ಪಾನ್ಸ್ ಹೆಂಗಿದೆ? ಇಲ್ಲ ಸರ್, ಖಂಡಿತವಾಗ್ಲೂ ಆ ಥರ ನಮ್ಗೆ ಒಂದು ಸದಿನೂ ಆಗಿಲ್ಲ. ನಾನು ಯಾವಾಗ ಕಾಲ್ ಮಾಡಿದ್ರು ನೀವು ಅಟೆಂಡ್ ಮಾಡಿದ್ದೀರಾ. ತುಂಬ ಸಂತೋಷ ಆಗಿದೆ. ಯಾಕಂದರೆ ಈ ಥರ ಸ್ಪಾಟಿಗೆ ಬಂದು ಒಂದು ರೈತರಿಗೆ ಒಳ್ಳೆ ಮಾಹಿತಿ ಕೊಟ್ಟು ನಮ್ಮ ಏನು ಬೆಳವಣಿಗೆ ಇದೆ, ನಮ್ಮ ಬೆಳೆ ಏನಿದೆ ಅದನ್ನು ವೀಕ್ಷಣೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗಿದೆ. ಇನ್ನೊಂದು ಸರಿ ನಿಮ್ಮ ಹೆಸರು ಹೇಳ್ಬೋದಾ? ನನ್ನ ಹೆಸರು ಶರೀಫ್ ಅಂತ. ಶರೀಫು ಹಾಸನ ಹತ್ರ ಬರುತ್ತೆ. ಹಾಸನ ತಾಲೂಕು ಗಾಮೆ ಅವ್ರು ಬರುತ್ತೆ. ಕೆಕ್ಕೇಳಿ ಸಾಲಿಗಾಮೆ ಹತ್ರ ಕೆಕ್ಕೇಳಿ ಬರುತ್ತೆ. ಯಾರಾದರೂ ಡೌಟ್ ಇದ್ದವರು ಬಂದು ವಿಸಿಟ್ ಮಾಡಿ ನೋಡ್ಬೋದು. ನಮಸ್ತೆ.